ಹೀಂ ದುಂ ದುರ್ಗಾಯ ನಮಃ. ಆತ್ಮಚಿಂತನೆ, ಆಧ್ಯಾತ್ಮ ಗುರುಗಳ ಪ್ರವಚನ ಮಾತುಗಳು. ಇಚ್ಛೆ ಮತ್ತು ಕೃತಿಗಳು ಪ್ರಾರಬ್ಧದ ಮೇಲೆ ಅವಲಂಬಿಸುವುದನ್ನು ತೋರಿಸುವ ಉದಾಹರಣೆಗಳು. ಯಾರಾದರೂ ಪರಿಚಯದವರು ಹಣ ಕೇಳಿದಾಗ ಎರಡೆರಡು ಸಲ ವಿಚಾರ ಮಾಡಿ ಕೊಡ್ತೀರಾ. ಆದರೆ ಯಾರೋ ಅಪರಿಚಿತರೊಬ್ಬರಿಗೆ ಯಾವುದೇ ವಿಚಾರ ಮಾಡದೆ ₹1,00,000 ತಕ್ಷಣ ಕೊಡುತ್ತೀರಾ. ಕಾರಣ, ಪೂರ್ವಜನ್ಮದಲ್ಲಿ ಅವರಿಂದ ತೆಗೆದುಕೊಂಡಿರುವ ಸಾಲ ಈ ಜನ್ಮದಲ್ಲಿ ತೀರಿಸದೇ ಇದ್ದರಿಂದ ಇಂತಹ ಅಸಮರ್ಥನೀಯ ಇಚ್ಛೆಯು ಮನಸ್ಸಿನಲ್ಲಿ ನಿರ್ಮಾಣವಾಗುತ್ತದೆ. ರಸ್ತೆಯಲ್ಲಿ ಬಿದ್ದಿರುವ ಬಂಗಾರ ಚಿನ್ನದ ಸರವನ್ನು ಎತ್ತಿಕೊಂಡರೆಂದು ಭಾವಿಸೋಣ. ಆಗ ಅದರಿಂದ ಎರಡು ಪರಿಣಾಮ ಆಗಬಹುದು. ನೀವು ಆ ಸರವನ್ನು ಯಾರಿಗೂ ತಿಳಿಯದಂತೆ ತೊಂದರೆಗೀಡಾಗದೆ ಉಪಯೋಗಿಸಬಹುದು, ಅಥವಾ ಆ ಸರವನ್ನು ನೀವು ಕದ್ದಿದ್ದೀರಾ ಎಂದು ಆರೋಪವಾಗಿ ಪೊಲೀಸರಿಂದ ನೀವು ತೊಂದರೆಗೀಡಾಗಬಹುದು. ನಿಮಗೆ ಸುಖ ಸಿಗುವುದಿದೆಯೋ ಅಥವಾ ದುಃಖ ಎಂಬುದನ್ನು ನಿಮ್ಮ ಭಾಗ್ಯವು ನಿರ್ಧರಿಸುವುದು. ಆ ಸರವನ್ನು ಎತ್ತಿಕೊಳ್ಳಬೇಕು ಅಥವಾ ಬೇಡವೋ ಎಂಬುದು ನಿಮ್ಮ ಇಚ್ಛೆಯ ಮೇಲಿದೆ. ನಿಮ್ಮ ಪ್ರಾರಬ್ಧವು ಚೆನ್ನಾಗಿದ್ದರೆ ಕಳ್ಳತನದ ಅಪವಾದ ಬರದೆ ಆ ಸರ ಇಟ್ಟುಕೊಂಡು ಆನಂದ ಅನುಭವಿಸಬಹುದು. ಪ್ರಾರಬ್ಧವು ಕೆಟ್ಟಿದ್ದರೆ ನಿಮಗೆ ಆ ಬಂಗಾರದ ಸರವನ್ನು ಎತ್ತಿಕೊಳ್ಳುವ ಬುದ್ಧಿ ಬರುವುದು ಮತ್ತು ಪೊಲೀಸರು ನಿಮ್ಮನ್ನು ಬಂಧಿಸುವರು. ನಿಮ್ಮ ಪ್ರಾರಬ್ಧಕ್ಕೆ ಮತ್ತು ಆ ಬಂಗಾರದ ಸರಕ್ಕೆ ಏನೂ ಸಂಬಂಧವಿಲ್ಲದಿದ್ದರೆ ಆ ಸರವು ಕಾಣಿಸಿದರೂ ಅದನ್ನು ಎತ್ತಿಕೊಳ್ಳುವ ಇಚ್ಛೆಯೇ ನಿಮಗೆ ನಿರ್ಮಾಣವಾಗುವುದಿಲ್ಲ.